ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪುಣ್ಯಭೂಮಿಯು ಹಾಗೂ ಕರ್ಮಭೂಮಿಯೂ ಆದಂತಹ ನಮ್ಮ ಭರತ ಖಂಡದಲ್ಲಿ ನೆಲೆಯಾಗಿ ನಿಂತಿರುವ ಸನಾತನ ಧರ್ಮದ ಸಂಸ್ಕೃತಿಯು ಇಡೀ ವಿಶ್ವಕ್ಕೆ ಅಲ್ಲದೆ ಸಕಲ ಲೋಕಗಳ ಅಸ್ತಿತ್ವಕ್ಕೆ ಕಾರಣವೂ ಆಗಿದೆ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳನ್ನು ಆರಾಧನೆ ಮಾಡುತ್ತೇವೆ, ಹಾಗೆಯೇ ಪೂಜನೆಯ ಭಾವದಿಂದ ಪೂಜಿಸುತ್ತೇವೆ. ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹಾಗೂ ವೇದ ಉಪನಿಷತ್ಗಳಲ್ಲಿ 33 ಕೋಟಿ ದೇವತೆಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು. ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಹೇಳಿರುವ 33 ಕೋಟಿ ದೇವತೆಗಳನ್ನು ನಾವು ಆರಾಧನೆ ಮಾಡುತ್ತೇವೆ. ಆದರೆ ಬಹಳ ವಿಶೇಷವಾಗಿ ತ್ರಿಮೂರ್ತಿಗಳನ್ನು ನಾವು ಆರಾಧನೆಯನ್ನು ಮಾಡುತ್ತೇವೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾರೆ, ವಿಷ್ಣುದೇವರು ಪಾಲನಾ ಕಾರ್ಯವನ್ನು ಮಾಡುತ್ತಾರೆ, ಹಾಗೆ ಶಿವನು ಲಯಕರ್ತನಾಗಿ ಲೋಕದ ಸಮಸ್ತ ಜೀವಿಗಳಿಗೆ ಮೋಕ್ಷವನ್ನು ಹಾಗೂ ಸದ್ಗತಿಯನ್ನು ನೀಡುವಂತಹ ಕಾರ್ಯವನ್ನು ಮಾಡುತ್ತಾನೆ. ಭಕ್ತರ ಕೋರಿಕೆಗಳನ್ನು ಭಗವಾನ್ ಶಿವನು ಬಹುಬೇಗನೆ ಈಡೇರಿಸುತ್ತಾನೆ. ಆಧ್ಯಾತ್ಮ ಸಾಧಕರು, ನಾಗ ಸಾಧುಗಳು, ಹಾಗೆ ಲೋಕದ ಕಲ್ಯಾಣಕ್ಕಾಗಿ ಕಾರ್ಯವನ್ನು ಮಾಡುವ ಸಾಧು ಸಂತರು ಎಲ್ಲರೂ ಕೂಡ ಅನೇಕರಲ್ಲಿ ಶಿವನ ಆರಾಧನೆ ಮಾಡುವವರೇ ಹೆಚ್ಚು. ಹಾಗೆ ಶಿವನಿಗೆ ಸಂಬಂಧಪಟ್ಟಂತಹ 3 ಅವತಾರಗಳು ಇಂದಿಗೂ ಕೂಡ ಭೂಮಿಯ ಮೇಲೆ ಜೀವಂತವಾಗಿ ಇರುವಂಥದ್ದು. ಹಾಗೆ ಭಗವಾನ್ ಶಿವನ 19 ಅವತಾರಗಳ ಬಗ್ಗೆಯೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪುರಾಣಗಳಲ್ಲಿ ಮಹಾವಿಷ್ಣುವಿನ 24 ಅವತಾರಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು, ಹಾಗೆ ದಶಾವತಾರಗಳ ಬಗ್ಗೆಯೂ ಉಲ್ಲೇಖಗಳು ಇರುವಂಥದ್ದು. ಲೋಕದ ಕಲ್ಯಾಣಕ್ಕಾಗಿ ಶ್ರೀಹರಿ ಮಹಾವಿಷ್ಣು ಒಂದೊಂದು ಅವತಾರದಲ್ಲಿ ಲೋಕಕ್ಕೆ ಬರುತ್ತಾರೆ. ಹಾಗೆ ಭಗವಾನ್ ಶಿವನು ಕೂಡ ಹಾಗೆ ಲೋಕದ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳುತ್ತಾನೆ. ಕೂರ್ಮ ಪುರಾಣದಲ್ಲಿ ಭಗವಾನ್ ಶಿವನ 28 ಅವತಾರಗಳ ಬಗ್ಗೆ ಹೇಳಲಾಗಿದೆ. ಆದರೆ ಶಿವಪುರಾಣದಲ್ಲಿ ಭಗವಾನ್ ಶಿವನ 19 ಅವತಾರಗಳ ಬಗ್ಗೆ ಹೇಳಲಾಗಿದೆ. ಭಗವಾನ್ ಶಿವನು ಲೋಕದ ಕಲ್ಯಾಣಕ್ಕಾಗಿ ಹಾಲಾಹಲವನ್ನೇ ಕುಡಿದು ನೀಲಕಂಠನೆಂದು ಕರೆಸಿಕೊಂಡ. ಹಾಗೆ ಲೋಕದ ಕಲ್ಯಾಣಕ್ಕಾಗಿ ಭಗವಾನ್ ಶಿವನು ನಿರಂತರವಾಗಿ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನ 19 ಅವತಾರಗಳು ಯಾವುದು, ಹಾಗೆ ಇಂದಿಗೂ ಕೂಡ ಭೂಮಿಯ ಮೇಲೆ ಜೀವಂತವಾಗಿ ಇರುವಂತಹ ಶಿವನ ಆ 3 ಅವತಾರಗಳಾದರೂ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಗವಾನ್ ಶಿವನು ಲೋಕದ ಕಲ್ಯಾಣಕ್ಕಾಗಿ 19 ಅವತಾರಗಳನ್ನು ಎತ್ತಿದ್ದಾನೆ. ಈ ಎಲ್ಲ ಅವತಾರಗಳು ಮನುಕುಲದ ಉದ್ಧಾರಕ್ಕಾಗಿ ಹಾಗೂ ಲೋಕದ ಕಲ್ಯಾಣಕ್ಕಾಗಿ ಶಿವನು ಎತ್ತಿರುವಂಥದ್ದು. ಭಗವಾನ್ ಶಿವನ ಈ 19 ಅವತಾರಗಳು ಭೂಮಿಯ ಮೇಲೆ ಇರುವಂತಹ ಕೆಟ್ಟ ಹಾಗೂ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುವ ಕಾರ್ಯವನ್ನು ಮಾಡುತ್ತದೆ. ಹಾಗೆ ಭಕ್ತಿಯ ಸುದೆಯಲ್ಲಿ ಜಗತ್ತು ಮುಳುಗುವ ಹಾಗೆ ಈ ಅವತಾರಗಳು ಮಾಡುತ್ತದೆ. ಭಗವಂತನ ಭಕ್ತಿಯೇ ಅಂತಿಮ ಮಾರ್ಗ ಅನ್ನುವಂಥದ್ದು ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು. ವೀಕ್ಷಕರೇ, ಭಗವಾನ್ ಶಿವನ 19 ಅವತಾರಗಳನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆ ಕೊನೆಯದಾಗಿ ಭೂಮಿಯ ಮೇಲೆ ಇಂದಿಗೂ ಜೀವಂತವಾಗಿ ಇರುವಂತಹ ಆ 3 ಅವತಾರಗಳು ಯಾವುದು ಅನ್ನೋದನ್ನು ನೋಡೋಣ. ಭಗವಾನ್ ಶಿವನ 19 ಅವತಾರಗಳಲ್ಲಿ ಮೊದಲ ಅವತಾರವನ್ನು ನಾವು ನೋಡೋದಾದರೆ ಅದು ಪಿಪ್ಲಾದ ಅವತಾರ. ಮಹಾದೇವ ಶಿವ ದದಿಂಚಿ ಮುನಿಯ ಆಶ್ರಮದಲ್ಲಿ ಪಿಪ್ಲಾದನಾಗಿ ಜನಿಸುತ್ತಾನೆ. ಆದರೆ ಮುನಿಯು ಪಿಪ್ಲಾದನ ಜನನ ಸಮಯದಲ್ಲಿ ಆಶ್ರಮವನ್ನು ತೊರೆಯುತ್ತಾರೆ. ಪಿಪ್ಲಾದ ದೊಡ್ಡವನಾದ ನಂತರ ಆತನಿಗೆ ತನ್ನ ತಂದೆ ಆಶ್ರಮ ತೊರೆದು ಹೋಗುವುದಕ್ಕೆ ಮುಖ್ಯ ಕಾರಣ ಶನಿಯ ಕೆಟ್ಟ ಗ್ರಹ ಸ್ಥಾನವಾಗಿದೆ ಎಂದು ತಿಳಿದು ಬರುತ್ತದೆ. ಶನಿದೇವರನ್ನು ಶಪಿಸಿದ ಪಿಪ್ಲಾದನು ತನ್ನ ನಿವಾಸ ಸ್ಥಾನದಿಂದ ಗ್ರಹ ಬೀಳುವುದಕ್ಕೆ ಕಾರಣವಾಗುತ್ತಾನೆ. 16 ವರ್ಷಗಳಿಗಿಂತ ಮುಂಚೆ ಗ್ರಹವು ಯಾರಿಗೂ ತೊಂದರೆ ಉಂಟು ಮಾಡಬಾರದು ಎಂಬ ಷರತ್ತಿನ ಮೇಲೆ ಶನಿಯನ್ನು ಪಿಪ್ಲಾದನು ಕ್ಷಮಿಸುತ್ತಾನೆ. ಆದ್ದರಿಂದ ಶಿವದೇವರ ಪಿಪ್ಲಾದನ ಅವತಾರವನ್ನು ಪೂಜಿಸುವುದರಿಂದ ಶನಿದೋಷ ನಿವಾರಣೆ ಆಗುತ್ತದೆ ಎಂದು ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಎರಡನೆಯದಾಗಿ ನಂದಿ ಅವತಾರ. ನಂದಿಯು ಶಿವದೇವರ ಅವತಾರವಾಗಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವನ ದೇವಾಲಯದಲ್ಲಿ ನಂದಿಯನ್ನು ಪೂಜಿಸಲಾಗುತ್ತದೆ. ಇನ್ನು ಮೂರನೆಯದಾಗಿ ವೀರಭದ್ರ ಅವತಾರ.
ಶಿವನ ಪತ್ನಿ ದಾಕ್ಷಾಯಿಣಿಯು ದಕ್ಷ ಯಜ್ಞದಲ್ಲಿ ಅಗ್ನಿಗೆ ಹಾರಿ ದಹಿಸಿದ ನಂತರ ಶಿವನು ಕೋಪದಿಂದ ಪ್ರಜ್ವಲಿತಗೊಂಡು ತನ್ನ ಜಡೆಯಿಂದ ಒಂದು ಕೂದಲನ್ನು ಕಿತ್ತು ಭೂಮಿಗೆ ಹಾಕುತ್ತಾನೆ. ಶಿವನ ಆ ಕೂದಲಿನಿಂದ ವೀರಭದ್ರ ಪ್ರತ್ಯಕ್ಷನಾಗಿ ದಕ್ಷ ಯಜ್ಞವನ್ನ ಧ್ವಂಸ ಮಾಡಿ ದಕ್ಷನ ರುಂಡವನ್ನ ತುಂಡರಿಸುತ್ತಾನೆ. ಇನ್ನು ನಾಲ್ಕನೆಯ ಅವತಾರ ಭೈರವ ಅವತಾರ. ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬ ಚರ್ಚೆ ವಿಷ್ಣು ಮತ್ತು ಬ್ರಹ್ಮದೇವರ ಮಧ್ಯೆ ನಡೆದಾಗ ಶಿವನು ಭೈರವ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಬ್ರಹ್ಮನು ತನ್ನ ಹಿರಿಮೆಯ ಕುರಿತು ಅಹಂಕಾರದ ಮಾತುಗಳನ್ನು ಆಡುತ್ತಾನೆ. ಶಿವನು ಭೈರವ ಅವತಾರವನ್ನು ತಾಳಿ ಬ್ರಹ್ಮನ 5ನೆಯ ತಲೆಯನ್ನ ತುಂಡರಿಸುತ್ತಾನೆ. ಇದರಿಂದ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಒಳಗಾಗುತ್ತದೆ ಮತ್ತು ಬ್ರಹ್ಮನ ಶಿರವು ಕಪಾಲವಾಗಿ ಶಿವನ ಕರವನ್ನು ಕಚ್ಚಿ ಹಿಡಿದು ಬಿಡುತ್ತದೆ. 12 ವರ್ಷ ಈ ಕಪಾಲವನ್ನು ಹಿಡಿದುಕೊಂಡು ಭಿಕ್ಷಾಟನೆ ಮಾಡುವ ಶಾಪಕ್ಕೆ ಶಿವನು ಒಳಗಾಗುತ್ತಾನೆ. ಎಲ್ಲ ಶಕ್ತಿಪೀಠಗಳನ್ನು ರಕ್ಷಿಸುವ ರಕ್ಷಕನಾಗಿ ಶಿವನು ಈ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹಾಗೆ ಲೋಕ ರಕ್ಷಕನಾಗಿ ಈ ಭೈರವ ಅವತಾರಕ್ಕೆ ಕಾಲಭೈರವ ಎಂದು ಹೆಸರು ಕೂಡ ಬಂದಿದೆ. ಇನ್ನು ಭಗವಾನ್ ಶಿವನ 5ನೆಯ ಅವತಾರ ಅಶ್ವತ್ಥಾಮ ಅವತಾರ. ದೇವತೆಗಳು ಹಾಗೂ ಅಸುರ ಶಕ್ತಿಗಳು ಕ್ಷೀರಸಾಗರವನ್ನು ಮಥನ ಮಾಡುತ್ತಿರುವ ಸಂದರ್ಭದಲ್ಲಿ ಸಾಗರದಿಂದ ಬಂದ ವಿಷವನ್ನು ಶಿವನು ಸೇವಿಸುತ್ತಾನೆ. ಶಿವನ ಗಂಟಲಿನಲ್ಲಿ ಉರಿಯುತ್ತಾ ವಿಷವು ಅಲ್ಲಿಯೇ ನಿಂತು ಬಿಡುತ್ತದೆ. ಆಗ ವಿಷಪುರುಷನು ಶಿವನನ್ನ ಪ್ರಾರ್ಥಿಸಲಾಗಿ ದೇವರು ಆತನಿಗೆ ವರವನ್ನ ನೀಡುತ್ತಾನೆ. ವಿಷಪುರುಷನು ದ್ರೋಣರ ಮಗನಾಗಿ ಭೂಮಿಯಲ್ಲಿ ಬೇಗನೆ ಜನಿಸುತ್ತಾನೆ ಮತ್ತು ಎದುರಾಳಿ ಕ್ಷತ್ರಿಯರನ್ನ ಕೊಲ್ಲುತ್ತಾನೆ. ಹೀಗಾಗಿ ವಿಷಪುರುಷನು ಅಶ್ವತ್ಥಾಮನಾಗಿ ಭೂಮಿಯ ಮೇಲೆ ನೆಲೆಸುತ್ತಾನೆ. ಇನ್ನು 6ನೆಯ ಅವತಾರ ಸರಭ ಅವತಾರ. ಅರ್ಧ ಸಿಂಹ ಮತ್ತು ಅರ್ಧ ಪಕ್ಷಿಯ ರೂಪದಲ್ಲಿ ಶಿವನು ಈ ಅವತಾರದಲ್ಲಿ ಕಂಡುಬರುತ್ತಾನೆ. ಮಹಾವಿಷ್ಣು ನರಸಿಂಹ ಅವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ಕೊಲ್ಲುತ್ತಾನೆ. ಆದರೆ ಹಿರಣ್ಯಕಶಿಪುವನ್ನು ಕೊಂದ ನಂತರ ಮಹಾವಿಷ್ಣುವಿನ ನರಸಿಂಹ ಅವತಾರ ಶಾಂತಗೊಳ್ಳುವುದಿಲ್ಲ. ಹಾಗಾಗಿ ಭಗವಾನ್ ಶಿವನು ಸೊರಬ ರೂಪವನ್ನು ತಾಳಿ ನರಸಿಂಹ ಅವತಾರವನ್ನು ಶಾಂತಗೊಳಿಸುತ್ತಾನೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಭಗವಾನ್ ಶಿವನ 7ನೆಯ ಅವತಾರ ಗೃಹಪತಿ ಅವತಾರ. ಶಿವನು ಒಬ್ಬ ಬ್ರಾಹ್ಮಣ ವಿಶ್ವಾನರ ಮನೆಯಲ್ಲಿ ಆತನ ಮಗನಾಗಿ ಜನಿಸುತ್ತಾನೆ. ವಿಶ್ವಾನರ ಆತನಿಗೆ ಗೃಹಪತಿ ಎಂಬ ಹೆಸರನ್ನಿಡುತ್ತಾರೆ. ಈ ಗೃಹಪತಿ 9ನೇ ವಯಸ್ಸಿಗೆ ಸಾಯುತ್ತಾನೆ ಎಂದು ನಾರದ ಮಹರ್ಷಿಗಳು ಬ್ರಾಹ್ಮಣ ದಂಪತಿಗಳಿಗೆ ಹೇಳುತ್ತಾರೆ. ಗೃಹಪತಿಯು ಸಾವನ್ನ ಜಯಿಸಲು ಕಾಶಿಗೆ ಹೋಗುತ್ತಾನೆ. ಗೃಹಪತಿಯು ಶಿವ ದೇವರ ಕೃಪೆಗೆ ಪಾತ್ರನಾಗುತ್ತಾನೆ ಮತ್ತು ಸಾವನ್ನ ಜಯಿಸುತ್ತಾನೆ. ಇನ್ನು ಭಗವಾನ್ ಶಿವನ 8ನೆಯ ಅವತಾರ ದುರ್ವಾಸ ಅವತಾರ. ಜಗತ್ತಿನಲ್ಲಿ ಶಿಸ್ತನ್ನು ನಿರ್ವಹಿಸಲು ಶಿವ ಈ ಅವತಾರವನ್ನು ತಾಳುತ್ತಾನೆ. ದುರ್ವಾಸ್ಯರು ತಮ್ಮ ಕೋಪದಿಂದಲೇ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇನ್ನು ಭಗವಾನ್ ಶಿವನ 9ನೆಯ ಅವತಾರ ಹನುಮಾನ್ ಅವತಾರ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹನುಮಾನ್ ದೇವರು ಕೂಡ ಶಿವನ ಅವತಾರವಾಗಿದ್ದಾನೆ. ರಾಮಾವತಾರದಲ್ಲಿ ಶ್ರೀ ವಿಷ್ಣುವಿನ ಸೇವೆ ಮಾಡುವುದಕ್ಕಾಗಿ ಶಿವದೇವರು ಈ ಹನುಮಂತನ ಅವತಾರವನ್ನು ತಾಳಿದ್ದಾರೆ ಎಂದು ಹೇಳುತ್ತಾರೆ. ಇನ್ನು 10ನೆಯ ಅವತಾರ ಋಷಭ ಅವತಾರ. ಸಮುದ್ರ ಮಥನದ ನಂತರ ವಿಷ್ಣುದೇವರು ಒಮ್ಮೆ ಪಾತಾಳಕ್ಕೆ ಹೋಗುತ್ತಾರೆ. ಅಲ್ಲಿ ಸುಂದರವಾದ ಕನ್ಯೆಯನ್ನು ನೋಡಿ ಆಕರ್ಷರಾದ ವಿಷ್ಣುದೇವರು ಅಲ್ಲಿಯೇ ಉಳಿದು ಪುತ್ರರನ್ನು ಪಡೆಯುತ್ತಾರೆ. ಆದರೆ ಆ ಎಲ್ಲ ಮಕ್ಕಳು ಕೂಡ ದುಷ್ಟರು ಹಾಗೂ ತುಂಬ ಕ್ರೂರಿಗಳು ಆಗಿರುತ್ತಾರೆ. ಈ ವಿಷ್ಣುದೇವರ ಮಕ್ಕಳನ್ನು ಶಿವನು ಋಷಭ ಅವತಾರವನ್ನು ತಾಳಿ ಸಂಹಾರ ಮಾಡುತ್ತಾನೆ. ಇನ್ನು ಶಿವನ 11ನೆಯ ಅವತಾರ ಯತಿನಾಥನ ಅವತಾರ. ಅಹುಕನೆಂಬ ಪರಮ ಶಿವಭಕ್ತ ಆದಿವಾಸಿಯೊಬ್ಬ ತನ್ನ ಪತ್ನಿಯೊಂದಿಗೆ ಚಿಕ್ಕದೊಂದು ಗುಡಿಸಲಿನಲ್ಲಿ ವಾಸವಿರುತ್ತಾನೆ. ಒಂದು ದಿನ ಶಿವ ಯತಿನಾಥನೆಂಬ ಹೆಸರಿನಿಂದ ಅವರ ಗುಡಿಸಲಿಗೆ ಬರುತ್ತಾನೆ. ಅವರ ಗುಡಿಸಲು ಬಹಳ ಚಿಕ್ಕದಾಗಿ ಇರುವುದರಿಂದ ಯತಿನಾಥರಿಗೆ ಒಳಗೆ ಮಲಗಲು ಹೇಳಿ ತಾನು ಗುಡಿಸಲಿನ ಹೊರಗೆ ಮಲಗುತ್ತಾನೆ. ದುರದೃಷ್ಟವಶಾತ್ ಕ್ರೂರ ಮೃಗವೊಂದು ಹೊರಗೆ ಮಲಗಿದ್ದ ಅವನನ್ನು ಕೊಂದು ಹಾಕಿತ್ತು. ಗಂಡನ ಸಾವಿನ ಬೇಸರ ತಾಳಲಾಗದೆ ಪತ್ನಿಯು ಜೀವತ್ಯಾಗಕ್ಕೆ ಮುಂದಾಗುತ್ತಾಳೆ. ಯತಿನಾಥನು ತನ್ನ ನಿಜರೂಪ ತೋರಿಸಿ ಮುಂದಿನ ಜನ್ಮದಲ್ಲಿ ನೀವಿಬ್ಬರು ನಳ ಮತ್ತು ದಮಯಂತಿಯಾಗಿ ದಂಪತಿಯಾಗಿ ಜನಿಸಿ ಎಂದು ವರವನ್ನು ನೀಡುತ್ತಾನೆ. ಇನ್ನು 12ನೆಯ ಅವತಾರ ಕೃಷ್ಣ ದರ್ಶನ ಅವತಾರ. ವ್ಯಕ್ತಿಯ ಜೀವನದಲ್ಲಿ ಯಜ್ಞ ಧರ್ಮ ಕಾರ್ಯಗಳನ್ನು ಅನುಷ್ಠಾನ ಹೇಗೆ ಮಾಡಬೇಕು, ಮೋಕ್ಷದ ದಾರಿಯನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನುವ ತತ್ವಗಳನ್ನು ಜಗತ್ತಿಗೆ ಅರಿಪಡಿಸಲು ಭಗವಾನ್ ಶಿವನು ಈ ಅವತಾರ ಎತ್ತುತ್ತಾನೆ. ಇನ್ನು ಭಗವಾನ್ ಶಿವನ 13ನೆಯ ಅವತಾರ ಭಿಕ್ಷುವರ್ಯ ಅವತಾರ. ಮಾನವ ಸಂಕುಲವನ್ನು ಎಲ್ಲ ವಿವಿಧ ಸಂಕಟಗಳ ಅಪಾಯಗಳಿಂದ ರಕ್ಷಿಸಲು ಮಹಾದೇವನು ಈ ಅವತಾರವನ್ನು ತಾಳುತ್ತಾನೆ.
ಇನ್ನು ಭಗವಾನ್ ಶಿವನ 14ನೆಯ ಅವತಾರ ಸುರೇಶ್ವರ ಅವತಾರ. ವ್ಯಗ್ರಪಾದ ಮುನಿಯ ಮಗನಾದ ಶಿವಭಕ್ತನಾದ ಉಪಮುನಿವಿನ ಭಕ್ತಿ ಪರೀಕ್ಷಿಸಲು ಶಿವ ಮತ್ತು ಪಾರ್ವತಿಯು ಇಂದ್ರ ಮತ್ತು ಇಂದ್ರಾಣಿಯ ರೂಪದಲ್ಲಿ ಉಪಮುನಿವಿನಲ್ಲಿ ಶಿವಭಕ್ತಿಯನ್ನ ತ್ಯಜಿಸಬೇಕು ಎಂದು ಅವರಿಬ್ಬರು ಹೇಳುತ್ತಾರೆ. ಇಲ್ಲದಿದ್ದಲ್ಲಿ ಘೋರ ಶಾಪಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಉಪಮುನಿವು ಶಿವಭಕ್ತಿಯನ್ನ ತ್ಯಜಿಸಲು ಸಾಧ್ಯವಿಲ್ಲ ಎಂದು ಅವರಿಬ್ಬರಿಗೆ ಹೇಳುತ್ತಾರೆ. ಇವನ ಭಕ್ತಿಯನ್ನ ಮೆಚ್ಚಿದ ಅವರಿಬ್ಬರು ಇನ್ನು ಮುಂದೆ ಅದೇ ಆಶ್ರಮದ ಅಕ್ಕಪಕ್ಕದಲ್ಲಿ ಇರುತ್ತೇವೆ ಎಂದು ಹೇಳುತ್ತಾರೆ. ಇದೇ ಕಾರಣಕ್ಕಾಗಿ ಶಿವನಿಗೆ ಸುರೇಶ್ವರ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಇನ್ನು ಭಗವಾನ್ ಶಿವನ 15ನೆಯ ಅವತಾರ ಕಿರಾತೇಶ್ವರ ಅವತಾರ. ಅರ್ಜುನನನ್ನ ಹಂದಿಯ ರೂಪದಲ್ಲಿ ಮೂಕಾಸುರನನ್ನ ಕೊಲ್ಲಲು ಧ್ಯಾನದಲ್ಲಿ ಇದ್ದಾಗ ಬೇಟೆಗಾರನ ರೂಪ ತಾಳಿ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಹಂದಿಯ ಶಬ್ದದಿಂದಾಗಿ ಧ್ಯಾನಭಂಗಗೊಂಡ ಕಾರಣ ಅರ್ಜುನನು ತನ್ನ ಬಾಣದಿಂದ ಅದನ್ನು ಹೊಡೆದುರುಳಿಸುತ್ತಾನೆ. ಅದೇ ಸಮಯದಲ್ಲಿ ಕಿರಾತ ರೂಪದ ಶಿವನು ಅದನ್ನು ತನ್ನ ಬಾಣದಿಂದ ಬೀಳಿಸಿದೆ. ಇಬ್ಬರು ತಾನು ಮೊದಲು ಬೀಳಿಸಿದ್ದು ಎಂದು ವಾದಕ್ಕೆ ಇಳಿಯುತ್ತಾರೆ. ಕೋಪಗೊಂಡ ಅರ್ಜುನನು ಶಿವನೊಂದಿಗೆ ಯುದ್ಧ ಮಾಡುತ್ತಾನೆ. ಅರ್ಜುನನ ಧೈರ್ಯ ಸಾಹಸಕ್ಕೆ ಮೆಚ್ಚಿದ ಶಿವನು ಕೊನೆಗೆ ಅವನ ನಿಜ ರೂಪವನ್ನು ತೋರಿಸುತ್ತಾನೆ. ಹಾಗೆ ಅರ್ಜುನನಿಗೆ ಶಿವನು ಪಾಶುಪತಾಸ್ತ್ರವನ್ನ ನೀಡುತ್ತಾನೆ. ಇನ್ನು ಭಗವಾನ್ ಶಿವನ 16ನೇ ಅವತಾರ ಶತತರ್ಕ ಅವತಾರ. ಪಾರ್ವತಿಯನ್ನ ತನಗೆ ವರಿಸಿಕೊಡುವಂತೆ ಅವಳ ತಂದೆ ಹಿಮಾಲಯದಲ್ಲಿ ಅಪೇಕ್ಷಿಸುವ ಸಲುವಾಗಿ ಶಿವನು ಈ ಅವತಾರವನ್ನು ಎತ್ತುತ್ತಾನೆ. ಇನ್ನು ಭಗವಾನ್ ಶಿವನ 17ನೆಯ ಅವತಾರ ಬ್ರಹ್ಮಚರ್ಯ ಅವತಾರ. ತನ್ನನ್ನು ವರಿಸಲು ತಯಾರಾದ ಪಾರ್ವತಿಯ ದೃಢ ನಿಶ್ಚಯವನ್ನ ಪರೀಕ್ಷಿಸಲು ಶಿವನು ಈ ಅವತಾರವನ್ನು ಮಾಡುತ್ತಾನೆ. ಇನ್ನು ಭಗವಾನ್ ಶಿವನ 18ನೆಯ ಅವತಾರ ಯಕ್ಷೇಶ್ವರ ಅವತಾರ. ಸಮುದ್ರ ಮಥನದಲ್ಲಿ ಗೆದ್ದ ಕಾರಣ ದೇವತೆಗಳಿಗೆ ಅಹಂಕಾರ ಬರುತ್ತದೆ. ಈ ಅಹಂಕಾರವನ್ನು ಮುರಿಯಲು ಶಿವನು ಈ ಅವತಾರವನ್ನು ಎತ್ತುತ್ತಾನೆ. ದೇವತೆಗಳಿಗೆ ಕತ್ತರಿಸಲು ಹುಲ್ಲನ್ನು ಕೊಟ್ಟು ಅದನ್ನು ಕತ್ತರಿಸಲು ಹೇಳುತ್ತಾನೆ. ದೇವತೆಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಂದ ಅದನ್ನು ಕತ್ತರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ತಮ್ಮ ತಪ್ಪಿನ ಅರಿವಾಗಿ ದೇವತೆಗಳು ಅಹಂಕಾರವನ್ನು ಅಲ್ಲಿಯೇ ಬಿಟ್ಟು ಶಿವನಿಗೆ ಶರಣಾಗುತ್ತಾರೆ. ಇನ್ನು ಭಗವಾನ್ ಶಿವನ 19ನೇ ಅವತಾರ ಅವಧೂತ ಅವತಾರ. ಇಂದ್ರನು ಅಹಂಕಾರದಿಂದ ಮೆರೆಯುತ್ತಿರುವಾಗ ಇಂದ್ರನ ಅಹಂಕಾರವನ್ನು ನಾಶಪಡಿಸಲು ಭಗವಾನ್ ಶಿವನು ಈ ಅವತಾರವನ್ನು ಎತ್ತುತ್ತಾನೆ. ಈ ಅವತಾರವನ್ನು ಎತ್ತಿ ಇಂದ್ರನ ಅಹಂಕಾರವನ್ನು ನಾಶ ಮಾಡುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಹಾಗೆ ಭಗವಾನ್ ಶಿವನ 3 ಅವತಾರಗಳು ಇಂದಿಗೂ ಕೂಡ ಭೂಮಿಯ ಮೇಲೆ ಇರುವಂಥದ್ದು. ಹಾಗಾದರೆ ಆ 3 ಅವತಾರಗಳು ಯಾವುದು ಎಂದು ನಾವು ನೋಡೋದಾದರೆ ಅದರಲ್ಲಿ ಮೊದಲನೆಯ ಅವತಾರ ಆಂಜನೇಯ ಸ್ವಾಮಿ ಅವತಾರ. ಆಂಜನೇಯ ಸ್ವಾಮಿ ಶಿವರೂಪವೆಂದೇ ಪರಿಗಣಿಸಲಾಗುತ್ತದೆ. ಹನುಮಂತನು ಶಿವನ ರುದ್ರ ಅವತಾರವಾಗಿದ್ದಾನೆ. ಶಿವನ ಈ ಆಂಜನೇಯ ಸ್ವಾಮಿ ಅವತಾರವು ಇಂದಿಗೂ ಭೂಮಿಯ ಮೇಲೆ ಇದೆ. ಇಂದಿಗೂ ಆಂಜನೇಯ ಸ್ವಾಮಿ ಭೂಮಿಯ ಮೇಲೆ ಇರುವುದರ ಕುರಿತು ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿವೆ. ಭೂಮಿಯ ಮೇಲೆ ರಾಮನಾಮ ಇರುವವರೆಗೂ ಹನುಮಂತ ಭೂಮಿಯ ಮೇಲೆ ಇರುತ್ತಾನೆ ಎನ್ನುವಂತಹದ್ದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಭಕ್ತರನ್ನು ರಕ್ಷಿಸುತ್ತಲೇ ಹೋಗುತ್ತಿರುತ್ತಾನೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮನ ಪತ್ನಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನು ನೀಡುತ್ತಾಳೆ ಎಂದು ಹೇಳುತ್ತಾರೆ. ಇನ್ನು ಎರಡನೆಯದಾಗಿ ಕೃಪಾಚಾರ್ಯರು. ಭೂಮಿಯ ಮೇಲೆ ಇಂದಿಗೂ ಜೀವಂತವಾಗಿರುವ ಶಿವನ ಇನ್ನೊಂದು ಪ್ರಮುಖ ಅವತಾರವೆಂದರೆ ಅದುವೇ ಕೃಪಾಚಾರ್ಯರು. ಮಹಾಭಾರತದ ಕಥೆಯ ಪ್ರಕಾರ ಕೃಪಾಚಾರ್ಯರು ಪಾಂಡವರ ಮತ್ತು ಕೌರವರ ಈ 2 ಕುಟುಂಬಗಳಿಗೆ ಕೌಟುಂಬ ಗುರುಗಳಾಗಿದ್ದರು. ಇವರನ್ನ ಶಿವನ ಅವತಾರವೆಂದೇ ಪರಿಗಣಿಸಲಾಗಿದೆ. ಪರಶುರಾಮರು ಶಿವನ ಈ ಕೃಪಾಚಾರ್ಯರ ಅವತಾರಕ್ಕೆ ಅಮರತ್ವದ ವರವನ್ನು ಕರುಣಿಸಿದ್ದರು. ಮಹಾಭಾರತ ಯುದ್ಧದ ಕೊನೆಯಲ್ಲಿ ಪಾಂಡವರಿಂದ ಕೌರವರೆಲ್ಲರೂ ಮರಣ ಹೊಂದಿದಾಗ ಕೃಪಾಚಾರ್ಯರೊಬ್ಬರೇ ಪಾಂಡವರ ದಾಳಿಯಿಂದ ಬದುಕುಳಿಯುತ್ತಾರೆ. ಇನ್ನೂ ಸಹ ಭೂಮಿಯ ಮೇಲೆ ಇರುವಂತಹ ಭಗವಾನ್ ಶಿವನ 3ನೇ ಅವತಾರ ಅದುವೇ ಅಶ್ವತ್ಥಾಮ ಅವತಾರ. ಅಶ್ವತ್ಥಾಮನಿಗೆ ಕೃಷ್ಣನು ಕಲಿಯುಗದ ಅಂತ್ಯದವರೆಗೆ ಭೂಮಿಯ ಮೇಲೆ ಅಲಿದಾಡುವಂತಹ ಶಾಪವನ್ನು ನೀಡುತ್ತಾನೆ. ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನು ಶಿವನ ಕಾಲ, ಕೋಪ, ಯಮ ಮತ್ತು ರುದ್ರನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ತನ್ನ ತಂದೆ ದ್ರೋಣಾಚಾರ್ಯರನ್ನು ಪಾಂಡವರು ಮೋಸದಿಂದ ಹತ್ಯೆಗೈದ ವಿಚಾರವನ್ನು ತಿಳಿದಾಗ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ಪ್ರಯೋಗಿಸುತ್ತಾನೆ. ಇದರಿಂದ ಕೋಪಗೊಂಡ ಕೃಷ್ಣನು ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾನೆ.
ವೀಕ್ಷಕರೇ, ಇಂದಿಗೂ ಕೂಡ ಭೂಮಿಯ ಮೇಲೆ ಜೀವಂತವಾಗಿರುವ ಭಗವಾನ್ ಶಿವನ 3 ಅವತಾರಗಳು ಆಂಜನೇಯ ಸ್ವಾಮಿ, ಕೃಪಾಚಾರ್ಯರು ಹಾಗೂ ಅಶ್ವತ್ಥಾಮರು. ಈ 3 ಅವತಾರಗಳು ಭೂಮಿಯ ಮೇಲೆ ಇಂದಿಗೂ ಕೂಡ ಜೀವಂತವಾಗಿ ಇರುವಂಥದ್ದು. ಹಾಗೆ ಶಿವನ 19 ಅವತಾರಗಳಲ್ಲಿ ಈ ಅವತಾರಗಳು ಕೂಡ ಬಂದಿದೆ. ಆದರೆ ಕೃಪಾಚಾರ್ಯರು ಮಾತ್ರ ಬಂದಿಲ್ಲ. ವೀಕ್ಷಕರೇ, ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಚಾರಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆಯೇ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.